ಅನೂರಿನಲ್ಲಿ ನಡೆದಂತಹ ಎನ್ಕೌಂಟರ್ನಲ್ಲಿ ಬಲಿಯಾದಂತಹ ಪೀಟರ್ ಅವರ ಸಂಬಂಧಿ ನಮ್ಮ ಜೊತೆ ಇದ್ದಾರೆ. ನೇರವಾಗಿ ಮಾತನಾಡಿಸ್ತೀನಿ. ಅಮ್ಮ, ಏನ್ ಘಟನೆ ಆಯ್ತು? ಏನ್ ಘಟನೆ ಆಯ್ತಂದ್ರೆ ದನ ನೋಡಕ್ಕೆ ಹೋಗಿದ್ರು ಸರ್. ದನ ಹುಡ್ಕೊಂಡು ಹೋಗಕ್ಕೆ ನೋಡಕ್ಕೆ ಹೋಗಿದ್ರು. ಅವರು ದನ ಹುಡ್ಕೊಂಡು ಸರಿ ಮನೆಗೆ ಹೋಗಮ್ಮ ಅಂತ ಇರುವಾಗ ಸ್ವಲ್ಪ ಅಲ್ಲಿಗೆ ಕೂತ್ಕೊಂಡು ಹೋಗಮ್ಮ ಅಂತ ಕೂತಿದ್ರು. ಅಷ್ಟರೊಳಗೆ ಇವ್ರು ಹೋಗಿ ಶೂಟ್ ಮಾಡಿದ್ದಾರೆ. ಆದ್ರೆ ಯಾವ ಕಾರಣಕ್ಕೆ ಶೂಟ್ ಮಾಡಿದ್ರು? ಶೂಟ್ ಮಾಡಿದ್ರಲ್ವಾ, ನೀವು ಶೂಟ್ ಮಾಡಿದ ತಕ್ಷಣ ಅಲ್ಲೇ ಬಿಡ್ಬೇಕಾಗಿತ್ತು, ಮತ್ತೆ ಪೊಲೀಸವ್ರಿಗೆ ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು, ಅವ್ರು ಬಂದು ತಗೊಂಡು ಹೋಗ್ಬೇಕಾಗಿತ್ತು. ಇವ್ರು ಮತ್ತೆ ಯಾಕೆ ತಗೊಂಡು ಎಲ್ಲಿ ಕೊಲೆಗಾಲ ಹೋಗಿದ್ದಾರೆ, ಮೈಸೂರು ಹೋಗಾರೆ, ಯಾಕೆ ಹೋಗ್ಬೇಕಾಗಿತ್ತು? ನಮ್ಗೆ ತಿಳಿಸ್ಬೇಕಾಗಿತ್ತು, ಇಲ್ದಾರೆ ಸ್ಟೇಷನ್ಗೆ ತಿಳಿಸ್ಬೇಕಾಗಿತ್ತಲ್ವಾ? ಯಾಕೆ ತಿಳಿಸ್ಲಿಲ್ಲ? ಮತ್ತೆ ಅವರು ಶೂಟ್ ಮಾಡಿದಾರಂತ, ಇವರು ಅವ್ರ ಮೇಲೆ ದಾಳಿ ಮಾಡಿದ್ರೆ ಇವರು ಅವ್ರು ಮಾಡಿದಾರಂತಲ್ಲ, ಯಾಕೆ ಅವ್ರು ಮಾಡಿದ್ರಲ್ಲಿ ಒಬ್ರು ಏನು ಗಾಯ ಆಗಿಲ್ವಲ್ಲ, ಯಾಕೆ ಆಗಿಲ್ಲ? ಮತ್ತೆ ಬಾಡಿನ ಯಾಕೆ ಎತ್ಕೊಂಡು ಹೋಗಿದ್ರು ಅಲ್ಲಿಂದ? ನಮ್ಗೆ ನ್ಯಾಯ ಸಿಗ್ಬೇಕು. ಶೂಟ್ ಮಾಡಕ್ಕೆ ಅವ್ರಿಗೆ ಅಧಿಕಾರ ಕೊಟ್ಟಿದ್ದಾರೋ ಯಾರು? ಶೂಟ್ ಮಾಡಕ್ಕೆ ಅವ್ರಿಗೆ ಅಧಿಕಾರ ಕೊಟ್ಟಿರೋರು ಯಾರು? ಆ ಕುಟುಂಬದವ್ರಿಗೆ ಏನ್ ಮಾಡೋದು? ಈಗ ಕಣ್ಣೀರು ಬಿಡ್ತಾವ್ರೆ, ಏನ್ ಮಾಡೋದು? ನಾವೆಲ್ಲ ಹೋಗಿ ಸೇರಿ ದುಡ್ಡು ಕೊಟ್ರೆ ಅವ್ರಿಗೆ ಪರಿಹಾರ ಆಗುತ್ತಾ? ನ್ಯಾಯ ಸಿಕ್ಬೇಕು ಸರ್. ನಮ್ಗೆ ನ್ಯಾಯ ಏನಂತ ಬೇಕು? ನಮ್ಗೆ ನ್ಯಾಯ ಸಿಕ್ಬೇಕು ಖಂಡಿತವಾಗಿ. ನ್ಯಾಯ ಸಿಕ್ಕದೋದ್ರೆ ನಾವು ಈ ಜಾಗದಿಂದ ಬಿಡುಗಡೆ ಹೋಗೋದಿಲ್ಲ. ನಾವು ಏನ್ ಆಗ್ರಹ ಮಾಡ್ತೀರಿ ಅಮ್ಮ ಸರ್ಕಾರಕ್ಕೆ? ಅಂದ್ರೆ ಏನ್ ಆಗ್ಬೇಕು ಇವಾಗ? ಅಂದ್ರೆ ಅವರ ನ್ಯಾಯ ಬೇಕು ಸರ್, ನಮಗೆ ನ್ಯಾಯ ಬೇಕು. ಶೂಟ್ ಮಾಡಿದವ್ರನ್ನ ಅರೆಸ್ಟ್ ಮಾಡ್ಬೇಕು ಅಂತಾನಾ ಏನು? ಶೂಟ್ ಮಾಡಿದವರನ್ನ ಅರೆಸ್ಟ್ ಮಾಡ್ಬೇಕು, ಮತ್ತೆ ಅವ್ರ ಕೆಲಸದಿಂದ ತೆಗೆದಾಕ್ಬೇಕು. ಅವ್ರಿಗೆ ಏನ್ ಶಿಕ್ಷೆ ಕೊಡ್ತೀರಾ ಕೊಡ್ಬೇಕು. ಅಂದ್ರೆ ಅವ್ರು ಹೇಳ್ತಾ ಇದ್ರೆ ಈ ಬೇಟೆಗೆ ಹೋಗಿದ್ರು ಅಂತ ಹೇಳ್ತಾರೆ, ಅದೆಲ್ಲ ಸುಳ್ಳ? ಅವ್ರು ಅದೆಲ್ಲ ಬರೀ ಸುಳ್ಳು ಸಾ. ನೀವು ಅಷ್ಟೇ ಸರ್, ಅವೆಲ್ಲ ಸುಳ್ಳು. ಅಂದ್ರೆ ಅವ್ರು ಹೋಗಿದ್ದ ಹಸು ಮೇಯಿಸೋದಕ್ಕೆ ನೋಡಕ್ಕೆ ಹೋಗಿದ್ರು ಸರ್, ಹಸು ನೋಡಕ್ಕೆ ಹೋಗಿದ್ರು ಸರ್. ನೀವೇನ್ ಹೇಳ್ತೀರಾ ಸರ್? ಈಗ ನನಗೂ 60 ವರ್ಷ ಆಗಿದೆ, ಈ ಪ್ರಪಂಚದಲ್ಲಿ ಇಂಥ ಘಟನೆ ಎಲ್ಲೂ ಇಲ್ಲ. ಶೂಟ್ ಮಾಡೋಂಥ ರೂಲ್ಸ್ ಎಲ್ಲರೂ ಇದೆಯಾ ಸರ್? ನೀವೇ ಹೇಳಿ, ಪೇಪರ್ ನ್ಯೂಸ್ ಅವ್ರನ್ನ ಏನೇ ಹೇಳಿ, ಎಲ್ಲರೂ ಇದೆಯಾ? ಎಲ್ಲೂ ಇಲ್ಲ ತಾನೆ. ಮತ್ತೆ ಯಾಕೆ ಶೂಟ್ ಮಾಡಬೇಕು? ಅಥವಾ ಶೂಟ್ ಮಾಡಿರೋರು ಮತ್ತೆ ಇಲ್ಲಿ ಇರ್ಬೇಕು ತಾನೆ, ಯಾಕೆ ಶೂಟ್ ಮಾಡಿದ್ರು? ಹಂಗೂ ರೂಲ್ಸ್ ಇದ್ದರೆ ಕಾಳು ಕೆಳಗೆ ಸುಡಬೇಕು, ಅವ್ರು ತಗೊಬಂದು ಜೈಲು ಶಿಕ್ಷೆ ಕೊಡಬೇಕು, ಅರೆಸ್ಟ್ ಮಾಡಬೇಕು, ಮತ್ತು ಬಂದೂಕ ಇದೆ, ಮಾಂಸ ಇದೆ ಎಲ್ಲ ಹೇಳಿದ್ರಲ್ಲ. ಎಲ್ಲಿ ಸರ್ ತೋರಿಸಿದ್ದು? ಯಾವ ನ್ಯೂಸಲ್ಲೂ ಬಂದಿಲ್ವೇ? ಹೇಳ್ತವ್ರೆ, ದೊಡ್ಡ ದೊಡ್ಡ ಮಿನಿಸ್ಟ್ಗಳೇ ಹೇಳ್ತಾರೆ. ಏನಂತ ಹೇಳ್ತಾರೆ? ಚಿನ್ನದ ಚೀಲದಲ್ಲಿ ಮಾಂಸ ಇತ್ತು, ಗಂಡುಗಳಿತ್ತು. ನಾವು ಆವಾಗ ಇದ್ದ ಯಾರೋ ಇಬ್ಬರು ಇದ್ರೂ ತಗೋಗಿ ಫೋಟೋ ನಿಲ್ಲಿಸಿ ಅವ್ರಿಗೆ ಮಾಂಸ ಹಾಕಿ ಚಾಕು ಕತ್ತಿ ಎಲ್ಲ ತೋರಿಸ್ತಾಯಿದ್ರು. ಇವ್ರಿಗೆ ಯಾಕೆ ತೋರಿಸಿಲ್ಲ? ಮತ್ತು ಯಾಕೆ ಶೂಟ್ ಮಾಡಬೇಕು? ಶೂಟ್ ಮಾಡುವಂಥ ಅಗತ್ಯ ಏನಿತ್ತು ಅದನ್ನ ಹೇಳಿ ಸರ್. ನೀವು ಬೇಕಂತಲೇ ಎನ್ಕೌಂಟರ್ ಮಾಡಿದ್ದಾರೆ ಸರ್, ಬೇಕಂತಾನೆ ಮಾಡಿರೋ ಎನ್ಕೌಂಟರ್ ಅಲ್ಲ ಸರ್, ಇದು ಕೊಳೆ ಎನ್ಕೌಂಟರ್ ಅಲ್ಲ ಇದು ಸರ್, ನೇರಕ್ಕೆ ನೇರ ಆಗಿರೋ ಕೊಳೆ. ಅಂಥ ಜನ ನಾವು ನಮ್ಮ ಕಾಡು ನಾವು ಕಾಯ್ತೀವಿ ಸರ್. ಈಗ ನನಗೆ ವಯಸ್ಸು 60, ಈ ಕಾಡನ್ನ ಇವ್ರು ಕಾಯ್ದ್ರಾ? ನಾವು ತಾನೇ ಕಾದು. ಮತ್ತೆ ಕಾಡಲ್ಲಿ ಯಾತಕ್ಕೆ ಅಂತ ಯಾವುದೂ ಇಲ್ಲ, ಪ್ರೂಫ್ ಇಲ್ಲ, ಮಾಜರ್ ಮಾಡಲಿಲ್ಲ. ಎಲ್ಲಾದ್ರೂ ಉಂಟಾ ಸರ್? ನೀವು ಪೇಪರ್ ನ್ಯೂಸಲ್ಲಿ ಎಲ್ಲರೂ ತೋರಿಸಿದ್ದೀರಾ? ಅದೇ ಅನುಮಾನ ಸರ್, ಯಾಕಂದ್ರೆ ಮೈಸೂರಿಗೆ ತಗೊಂಡು ಹೋಗ್ತಾರೆ ಬಾಡಿನ. ಕೊಳ್ಳೇಗಾಲದಲ್ಲಿ ಯಾಕೆ ಸರ್ ತಗೋಗ್ಬೇಕಾಗಿತ್ತು? ಮತ್ತೆ ಅಲ್ಲಿ ಹೋಗಿ ಒಂದು ನ್ಯೂಸಲ್ಲಿ ಬರುತ್ತೆ ನಿಮ್ಮದೇ ಬಾಡಿ ಅಲ್ಲ ಅಂತ. ಯಾಕೆ ಸರ್? ನಮ್ಮ ಪ್ರೂಫ್ ಇಲ್ಲ, ನಮ್ಮ ಅಣ್ಣ ತಮ್ಮರಲ್ವ ಅದು? ನಮ್ಮ ಬಾಮೈಕ್ಳು ಸರ್ ಅವರು ಇಲ್ಲ, ನಮ್ಮ ಬಾಮೈಕ್ಳು ಅಂತ ಇದು ಇರುವಾಗ ಇಂಥದ್ದೆಲ್ಲ ಮಾಡೋದು ನ್ಯಾಯ ಸಿಗಲಿಲ್ಲ ಅಂದರೆ ನಾವು ಸ್ಟ್ರೈಕ್ ಮಾಡಿದ್ರೆ ಪೊಲೀಸರು ಲಾಠಿ ಚಾರ್ಜ್ ಮಾಡೋದು ಏನು ಅರ್ಥ ಇದು? ಕುಟುಂಬದ ಪರಿಸ್ಥಿತಿ ಏನು ಸರ್? ಇವಾಗ ಅವರೇ ಆಧಾರ, ಅವರೇ ಹೌದು ಸರ್. 2 ಮಕ್ಕಳು, ಸಣ್ಣ ಮಕ್ಕಳು ಸರ್. ಅವ್ರು ಏನು ಮಾಡ್ತಾರೆ ನೀವೇ ಹೇಳಿ? ನಿಮ್ಮ ಮನೆಯಲ್ಲಿ ಏನಾದ್ರು ಸಪೋಸ್ ಹಂಗಾಗಿದ್ರೆ ಅವ್ರು ಏನು ಮಾಡ್ತಾಯಿದ್ರು? ಅವ್ರು ನೀವು ನೆನ್ನೆ ನೋಡಿದ್ರಲ್ಲ ಹೆಂಗಿತ್ತು ಅವ್ರ ಪರಿಸ್ಥಿತಿ? ಇದೆ ಹಂಗೆ ಸರ್, ನಮಗೂ ಹಂಗೆ. ಮತ್ತು ಅವ್ರಿಗೂ ಬೇರೆ, ನಮ್ಮ ಬಾಮೈದನಿಗೆ ಬೇರೆ, ಮತ್ತು ನಮಗೆ ಬೇರೆ ಅಲ್ಲ, ಎಲ್ಲ ಒಂದೇ. ಏನು ಆಗ್ರಹ ಮಾಡ್ತೀರಿ ಸರ್ ಸರ್ಕಾರಕ್ಕೆ ಈ ಸಂದರ್ಭ? ಸರ್ಕಾರಕ್ಕೆ ಅಂದರೆ ಅವ್ರು ಸರಿಯಾದ ಶಿಕ್ಷೆ ಕೊಡಬೇಕು. ಶಿಕ್ಷೆ ಅಂದರೆ ಸಣ್ಣ ಪುಟ್ಟ ಶಿಕ್ಷೆ ಇಲ್ಲ. ಯಾವ ರೀತಿ ಕೊಲೆ ಆಯಿತು ಅದೇ ರೀತಿ ಮರಣದಂಡನೆ ವಿಧಿಸ್ಬೇಕು ಸರ್ ಅವರ 7 ಜನಕ್ಕೂ. ಮತ್ತು ನನಗೆ ಹೆಸರು ಗೊತ್ತಿಲ್ಲ, ನಂಬಿಟ್ಟವರು ಮತ್ತು ಇದ್ದಾರೆ, ಅದು ಯಾರ್ಯಾರು ಸೇರಿದ್ರು 7 ಜನ ಅಂತ ಹೇಳ್ತಾರೆ, ನಾನು ನೋಡಲಿಲ್ಲ. ಆದರೆ ಅವರಿಗೆ ತಕ್ಕಂಥ ಮರಣದಂಡನೆ ಕೊಡಬೇಕು ಸರ್, ಬೇರೆ ಏನು ಬೇಕಾಗಿಲ್ಲ. ನಮಗೆ ಪರಿಹಾರ ಕೊಟ್ಟರು ಸರಿ ಅಥವಾ ಕೊಡದೇ ಇರು ಸರಿ, ನಮಗೆ ಸಮಾಧಾನ ಆಗಬೇಕು. ಅವ್ರ ಆತ್ಮಕ್ಕೆ ಶಾಂತಿ ನೀಡಬೇಕು, ಅಷ್ಟು ಬೇಕು ಸರ್. ನೀವೇನು ಹೇಳ್ತೀರಾ ಸರ್ ಸ್ಥಳೀಯರಾಗಿ? ಸರ್ ಇವ್ರು ಬಂದು ಸರ್ ಮರಣದಂಡನೆ ಆಗ್ಬೇಕು ಸರ್. ತಮಿಳ್ನಾಡಲ್ಲಿ ಒಂದ್ಸತಿ ಕೊರೋನಾ ಟೈಮಲ್ಲಿ ಯಾರನ್ನ ಎನ್ಕೌಂಟರ್ ಮಾಡಿದ್ರಲ್ಲ ಸರ್ ಪೊಲೀಸರು, ಆ ರೀತಿ ಮರಣದಂಡನೆ ಆಗ್ಬೇಕು. ಕಾಡ್ಗೊಂದು ಹಸ ಬಿಟ್ರೆ ಅಬ್ಜೆಕ್ಷನ್ ಆಗ್ತಾರೆ ಸರ್, ಕಾಡ್ಲಿ ನೀರು ಕುಡಿಯೋಕೆ ಹೋದ್ರೆ ಅಬ್ಜೆಕ್ಷನ್ ಆಗ್ತಾರೆ, ಪ್ರತಿಯೊಂದಕ್ಕೂ ಅಬ್ಜೆಕ್ಷನ್ ಆಗ್ತಾರೆ ಸರ್. ಇವ್ನಿಗೆ 50ರಿಂದ 60 ಸಾವಿರ ಸಂಬಳ ಬರುತ್ತೆ ಸರ್. ಇದೇ ಒಬ್ಬ ರೈತ ಸತ್ತೋಗ್ಬಿಟ್ರೆ ₹1 ಪರಿಹಾರ ಬರೋಕ್ಕೆ ಹಿಂದಕ್ಕೆ ಮುಂದಕ್ಕೆ ನೋಡ್ಬೇಕು. ಅದೇ ಒಬ್ಬ ಫಾರೆಸ್ಟ್ ಸತ್ತೋಗ್ಬಿಟ್ರೆ ಇಮಿಡಿಯೇಟ್ಲಿ ಅವ್ನ ಫ್ಯಾಮಿಲಿಗೆ ಕೆಲಸ ಕೊಡ್ತಾರೆ.
ಅವ್ರ ಫ್ಯಾಮಿಲಿ ಕೆಲಸ ಕೊಡ್ತಾರೆ, ಇಷ್ಟು ದುಡ್ಡು ಅಂತ ಬರ್ತದೆ ಸರ್. ರೈತನಿಗೆ ಏನು ಬರ್ತದೆ ಹೇಳಿ? ಮಳೆ ಇಲ್ಲ, ಬೆಳೆ ಇಲ್ಲ, ಕಾಡ್ಗ ದನ ಹೊಡೆದ್ರೆ ಇವ್ರು ಹೊಡೆಯಕ್ಕೆ ಬರ್ತಾರೆ. ಯಾಕೆ ಸರ್ ಎನ್ಕೌಂಟರ್ ಮಾಡಬೇಕು? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.